ನಮಸ್ಕಾರ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತಿ. ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಯುಗಾದಿ ನಮ್ಮ ಮಾರ್ಚ್ ತಿಂಗಳಿನಲ್ಲಿ ಪ್ರಾರಂಭ ಆಗಿದೆ. ಇನ್ನು ಮುಂದೆ ಪರಾಭವನಾಮ ಸಂವತ್ಸರ ಪ್ರಾರಂಭ ಆಗಲಿದೆ. ಈ ವರ್ಷ ಪರಾಭವನಾಮ ಸಂವತ್ಸರ. ನಮ್ಮ ಈ ಸಂವತ್ಸರದಲ್ಲಿ ಯಾವ ರೀತಿಯಾಗಿರುವಂತಹ ಶುಭಾಶುಭ ಫಲಗಳು ಇರುತ್ತೆ ದ್ವಾದಶ ರಾಶಿಗಳಿಗೆ ಅಂತ ತಿಳಿಸ್ಕೊಡ್ತಾ, ಇನ್ನು ತುಲಾ ರಾಶಿಯವರಿಗೆ ಈ ವರ್ಷ ಯಾವ ರೀತಿ ಇದೆ ಅಂತಂದ್ರೆ ನೋಡಿ, ತುಲಾ ರಾಶಿಯವರಿಗೆ ಗುರು ಶನಿಯ ಬಲವೂ ಇತ್ತು, ಗುರುವಿನ ಬಲವೂ ಇಷ್ಟು ದಿವಸ ಇತ್ತು. ಹಾಗಾಗಿ ತುಲಾ ರಾಶಿಯವರಿಗೆ ಎಲ್ಲ ಶುಭ ಶೋಭನಗಳು ಅನ್ನುವಂಥದ್ದು ನಡೆಯುವಂತಹ ಒಂದು ಯೋಗ ಈ ವರ್ಷ ಇತ್ತು. ಹಾಗಾದ್ರೆ ಇನ್ನು ಕರ್ಕಾಟಕ ರಾಶಿಗೆ ಸಂಚಾರ ಆದ ನಂತರ ತೊಂದರೆ ಆಗೋಗ್ಬಿಡತ್ತಾ ಅಂತಂದ್ರೆ ಆ ರೀತಿ ಏನಲ್ಲ, ಹೆಚ್ಚಾಗಿ ತೊಂದರೆ ಆಗಲ್ಲ. ಆದ್ರೆ ಅದನ್ನ ಗುರು ಬಲವೂ ಅಂತ ಅಂದ್ಕೊಳ್ಲಿಕ್ಕಾಗಲ್ಲ. ಸ್ವಲ್ಪ ಒಂದು 40 ಭಾಗದಷ್ಟು ಅಥವಾ ಒಂದು 30 ಭಾಗದಷ್ಟು ಒಂದ್ ಸ್ವಲ್ಪ ಮಾನಸಿಕವಾಗಿ ಕ್ಲೇಶಗಳು, ದುಃಖಗಳು, ಹಿಂಸೆಗಳು ಅನ್ನೋ ತರದ್ದು ಬಂದ್ರೂ ಕೂಡ ಬಂದಂಥದ್ದು ಎಲ್ಲವೂ ಕೂಡ ಹಾಗೆ ಹರಿದು ಹೋಗತ್ತೆ. ಇರುವಂಥದ್ದು ಎಲ್ಲವೂ ಹೇಗೆ ಹೋಗುತ್ತೋ ಕಷ್ಟಗಳು ಕೂಡ ಹಾಗೆ ಹೋಗತ್ತೆ. ತುಲಾ ರಾಶಿಯವರು ಎಲ್ಲವನ್ನ ಜೀವನವನ್ನ ಸಮತೋಲನವಾಗಿ ಸ್ವೀಕಾರ ಮಾಡುವಂತಹ ಸಹಜ ಸ್ವಭಾವದವರು, ಸಮಚಿತ್ತರು. ಸಹಜವಾಗಿ ಯಾವಾಗ್ಲೂ ಹಾಗೆ ಇರ್ತಾರೆ ಅಂತಲ್ಲ, ಆದ್ರೆ ಸಹಜವಾಗಿ ಅವರು ತುಂಬಾ ಬ್ಯಾಲೆನ್ಸ್ಡ್ ಆಗಿರುವಂತಹ ಒಂದು ರಾಶಿಯಲ್ಲಿ ಹುಟ್ಟಿರ್ತಾರೆ. ಹಾಗಾಗಿ ಅವರು ಬ್ಯಾಲೆನ್ಸ್ಡ್ ಆಗಿರುವಂತಹ ಮನಸ್ಥಿತಿ ಇಟ್ಕೊಂಡಿರ್ತಾರೆ. ಅಂತಹ ತುಲಾ ರಾಶಿಯವರಿಗೆ ಈ ವರ್ಷ ನೋಡೋದಾದ್ರೆ ಒಂದ್ ರೀತಿ ಕೆಲಸ ಕಾರ್ಯಗಳಲ್ಲಿ ಜಯ, ಯಶಸ್ಸು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ. ಆದ್ರೆ ಅದೇ ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಪ್ರಾಪ್ತವಾಗುತ್ತೆ. ಪ್ರಾರಂಭದಲ್ಲಿ ಅವರಿಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆದರೂ ಕೂಡ, ಮಾಡುವಂತಹ ಶತ್ರುನಾಶ ಆದ್ರೂ ಕೂಡ ಹೊಸದಾಗಿರುವಂತವರು ಒಂದಷ್ಟು ಹುಟ್ಟುಕೊಳ್ಳುವಂತಹ ಒಂದು ಸಾಧ್ಯತೆ ಕೂಡ ಕಾಣಸಿಗತ್ತೆ. ಒಟ್ಟಾರೆ ಶನಿ 6ರಲ್ಲಿದ್ದಾನೆ, ಒಳ್ಳೆ ಫಲಗಳನ್ನ ಕೊಡ್ತಾನೆ. ಸ್ವಲ್ಪ ಅನಾರೋಗ್ಯಗಳನ್ನ ಷಷ್ಠಭವನೋಕ್ತಾಂಗೆ ವ್ರಣಸ್ಯೋದ್ಭವ ಅಂತ ಹೇಳೋ ರೀತಿಯಲ್ಲಿ ನಾಭಿ ಕಟಿ ಭಾಗದಲ್ಲಿ ನೋವು, ಕೈಕಾಲಲ್ಲಿ ಮಜಲಲ್ಲಿ ಸ್ವಲ್ಪ ನೋವು ಉಂಟಾಗುವಂತಹ ಸಾಧ್ಯತೆಗಳು. ಅದರಲ್ಲೂ ಕಾಲಪುರುಷನ ಪಾದಸ್ಥಾನ ಯಾವುದು? ಮೀನರಾಶಿ. ಹಾಗಾಗಿ ಪಾದಸ್ಥಾನಗಳಲ್ಲಿ ಕಾಲಲ್ಲಿ ಹೆಚ್ಚು ನೋವು, ಕಾಲಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏಟು ಪೆಟ್ಟು ಆಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಈ ತುಲಾ ರಾಶಿಯವರಿಗೆ ಕಾಣಸಿಗತ್ತೆ. ತುಲಾ ರಾಶಿಯವರಿಗೆ ಹೇಳಬೇಕು ಅಂತಂದ್ರೆ ತುಂಬಾ ಒಳ್ಳೆ ಫಲಗಳಿದೆ ಅಂತ ಅಲ್ಲದಿದ್ರೂ ಕೂಡ ಕೆಟ್ಟು ಫಲಗಳು ಹೆಚ್ಚಾಗಿ ಬರಲ್ಲ. 70 ಭಾಗದಷ್ಟು ಶುಭ ಫಲಗಳನ್ನೇ ನಿರೀಕ್ಷಣೆಯನ್ನ ಮಾಡಬಹುದು. ಏಕಾದಶ ಸ್ಥಾನದಲ್ಲಿ ಕೇತು ಕೂಡ ಒಳ್ಳೆ ಫಲವನ್ನು ಕೊಡ್ತಾನೆ. ಬಾಧಾರಾಶಿ ಆದ್ರೂ ಕೂಡ ಪಾಪಗ್ರಹರು ಏಕಾದಶದಲ್ಲಿ ಇದ್ರೆ, 6ನೇ ಮನೆಯಲ್ಲಿದ್ರೆ ಶುಭ ಸ್ಥಾನವನ್ನ ಕೊಡ್ತಾರೆ. ಏನೇ ಇದ್ರೂ ಕೂಡ ತುಲಾ ರಾಶಿಯವರಿಗೆ ವೇದ್ಯ ಮನಃಕುಂಠತ 5ರಲ್ಲಿ ರಾಹು ಮನಸ್ಸನ್ನ ಕುಂಠಿತವಾಗಿ ಮಾಡ್ತಾನೆ. ವಿದ್ಯಾರ್ಥಿಗಳಿಗೆ ಪೀಡೆಯನ್ನ ಕೊಡ್ತಾನೆ. ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂತ ಅಂದ್ಕೊಳ್ತಕ್ಕಂಥವ್ರಿಗೆ ತಡೆಯನ್ನ ಕೊಡ್ತಾನೆ. ಹಾಗಾಗಿ ಅವಶ್ಯವಾಗಿ ನರಸಿಂಹಸ್ವಾಮಿಯನ್ನ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ತುಲಾ ರಾಶಿಯರು ಉಪಾಸನೆ ಮಾಡೋದ್ರಿಂದ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ತಡೆ ಇರತಕ್ಕಂಥವರಿಗೆ ಸೋಮಾರಿತನ, ಏನೋ ಮನಸ್ಸು ಏನೇ ಇದ್ರೂ ಕೂಡ ಕುಂಠಿತವಾಗ್ತಿದೆ, ಮನಸ್ಸಿನಲ್ಲಿ ಒಂದು ಸ್ಪಾರ್ಕ್ ಅನ್ನೋ ತರದ್ದು ಕಾಣಿಸದೇ ಇರುವಂತಹ ಒಂದು ಯೋಗ ಇದ್ದಾಗ ತುಲಾ ರಾಶಿಯವರು ಅವಶ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡಿ ಶಕ್ತಿಧರ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಉಪಾಸನೆ ಮಾಡೋದ್ರಿಂದ ಶಕ್ತಿ ಸಾಮರ್ಥ್ಯಗಳು ಅನ್ನುವಂಥದ್ದು ನಿಮಗೆ ಪ್ರಾಪ್ತವಾಗಲಿದೆ. ಮಾಡುವಂತಹ ಕೆಲಸದಲ್ಲಿ ಯಶಸ್ಸು, ಒಂದು ರೀತಿಯಾಗಿರುವಂತಹ ಒಳ್ಳೆ ಫ್ಲೋ ಅನ್ನೋ ತರದ್ದು ಸಿಗತ್ತೆ. ಮಾಡುವಂತಹ ಕೆಲಸದಲ್ಲಿ ತುಂಬಾ ಹೆಚ್ಚು ಫೋಕಸ್ಡ್ ಆಗಿರ್ಲಿಕ್ಕೆ ನಿಮಗೆ ಅವಕಾಶವನ್ನ ಮಾಡಿಕೊಡುತ್ತೆ. ಬೇವು ಬೆಲ್ಲ ತಿಂದು ಸುಖ ದುಃಖವನ್ನ ಸಹಜವಾಗಿ ಎರಡನ್ನೂ ಕೂಡ ಸ್ವೀಕಾರ ಮಾಡುವಂತಹ ಮನಸ್ಥಿತಿ ಇಟ್ಕೊಂಡು ಈ ವರ್ಷ ಪರಾಭವನಾಮ ಸಂವತ್ಸರದಲ್ಲಿ ಪ್ರಾರಂಭದಲ್ಲಿ ಏನೋ ಒಂದಷ್ಟು ಈ ವರ್ಷ ನಾವು ಸಮಸ್ಯೆಗಳನ್ನ ನೋಡಿದೀವಿ, ಯುದ್ಧಗಳನ್ನ ನೋಡಿದೀವಿ. ಈ ಯುದ್ಧ ಎಲ್ಲವೂ ಕೂಡ ಇಳಿಮುಖವಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ, ಗುರು ಉಚ್ಚ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಧರ್ಮ ಬುದ್ಧಿ ಎಲ್ಲರಲ್ಲೂ ಕೂಡ ಪ್ರಚೋದನೆ ಆಗಲಿದೆ. ಹಾಗಾಗಿ ನಾವು ಮಾಡ್ತಿರೋದು ಅಧರ್ಮ ಅನ್ನುವಂಥದ್ದು, ನಾವು ಹೀಗೆ ಮಾಡಬಾರದು, ಇದು ಒಳ್ಳೇದಲ್ಲ ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲಿ ಜೂನ್ ತಿಂಗಳ ನಂತರ ಬರಲಿದೆ. ಸಹಜವಾಗಿ ಎಲ್ಲ ದ್ವಾದಶ ರಾಶಿಗಳಿಗೂ ಕೂಡ ಗುರು ಸರ್ವೇಶ್ವರ ಕಾರಕ ಆದ ಕಾರಣ ಅವನು ಉಚ್ಚ ರಾಶಿಯಲ್ಲಿ ಸಂಚಾರವನ್ನ ಮಾಡ್ಬೇಕಾದ್ರೆ ಎಲ್ಲರಿಗೂ ಅವನ ಬಲ ಒಂದು ರೀತಿ ಪ್ರಾಪ್ತವಾಗಲಿದೆ ಅನ್ನೋದನ್ನ ನಾವು ಚೆನ್ನಾಗಿ ಈ ವರ್ಷ ಅರ್ಥ ಮಾಡ್ಕೋಬೇಕು. ಈ ವರ್ಷ ಒಳ್ಳೆ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಕೆಲವೊಂದು ರಾಶಿಗಳಿಗೆ ಅದು ಅನಿಷ್ಟ ಫಲ ಅಂತ ಮೇಲೆ ಕಂಡ್ರು ಕೂಡ ಒಟ್ಟಾರೆ ಪ್ರಪಂಚಕ್ಕೆ ಗುರುವಿನ ಸಂಚಾರದಿಂದ ಉತ್ತಮ ಫಲಗಳು ಪ್ರಾಪ್ತವಾಗಲಿದೆ. ಎಲ್ಲ ರಾಶಿಯವರಿಗೂ ಹೇಳಿರುವಂತಹ ಅನಿಷ್ಟ ಫಲ ಅಂತಂದ್ರೆ
ಅದು ಅನಿಷ್ಟವೇ ಆಗತ್ತೆ ಅಂತಲ್ಲ, ಅವರವರ ವೈಯಕ್ತಿಕವಾಗಿರುವಂತಹ ದಶಾಭುಕ್ತಿಗಳು, ವೈಯಕ್ತಿಕವಾಗಿರುವಂತಹ ಜಾತಕಗಳು, ಅಲ್ಲಿರುವಂತಹ ಗ್ರಹಚಾರ, ದಶಾಭುಕ್ತಿ ಇತ್ಯಾದಿ ಎಲ್ಲವನ್ನ ಚಿಂತನೆ ಮಾಡಿ ಹೇಳಬೇಕು. ಹಾಗಾಗಿ ರಾಶಿಗಳ ಮೇಲೆ ಹೇಳಬಹುದಾಗಿರುವಂತಹ ಒಂದಷ್ಟು ಫಲಗಳನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿರುವಂಥದ್ದು. ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಗುರುವಿನ ಸಂಚಾರ ಈ ಪರಾಭವನಾಮ ಸಂವತ್ಸರ ಒಳ್ಳೆಯ ಫಲಗಳನ್ನು ತಂದುಕೊಡ್ಲಿ ಅಂತ ಹೇಳ್ತಾ ನಮಸ್ಕಾರ.